ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ 12 ಮಾರ್ಕ್ಸ್ನ ಒಂದು ಪ್ರಾಬ್ಲಮ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಪ್ರಾಬ್ಲಮ್ ಅನ್ನು ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್ ಅನ್ನ ಇನ್ಕ್ರೀಸ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ನೋಡಿ, ಗುಡ್ ವಿಲ್ ಅಮೌಂಟ್ ನ ವಿಡ್ರಾ ಮಾಡೋದು ಈ ಒಂದು ಅಡ್ಜಸ್ಟ್ಮೆಂಟ್ ನ ಕೊಟ್ಟಿದ್ದೀನಿ. ಬನ್ನಿ ಪ್ರಾಬ್ಲಮ್ ನೋಡೋಣ ಹೇಗಿದೆ ಅಂತ. A and B are partners sharing profits and losses in the ratio of 2:1. Their balance sheet as on 31st May 2024 was as follows. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಅಸೆಟ್ ಸೈಡು ಕ್ಯಾಶ್ ಅಟ್ ಬ್ಯಾಂಕ್, ಸಂಡೇ ಡೇಟಾ, ಸ್ಟಾಕ್, ಮೆಷಿನರಿ, ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಲಯಬಿಲಿಟಿ ಸೈಡು ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಈಸಿ ಇದೆ. ಅಡ್ಜಸ್ಟ್ಮೆಂಟ್ಸ್ ನೋಡಿ, ಆನ್ 1/4/2024 C is admitted into partnership for 1/4 profit on the following terms. He should bring rupees 30,000 as capital and 6,000 towards goodwill. So goodwill ಅನ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ಟ್ರೀಟ್ ಮಾಡಿ ಅಂತ ಹೇಳಿದ್ದಾರೆ. ನಾವೆಲ್ಲ ಪ್ರಾಬ್ಲಮ್ ಅಲ್ಲೂ ಕೂಡ ಗುಡ್ವಿಲ್ ಅನ್ನ AS26 ಪ್ರಕಾರನೇ ಟ್ರೀಟ್ ಮಾಡೋದು. ಮತ್ತೆ ಇಲ್ಲಿ ಗುಡ್ವಿಲ್ಗೆ ಅಂತ ಬಂತಲ್ವಾ ಅಮೌಂಟು, ಅಂದ್ರೆ ಗುಡ್ವಿಲ್ಗೆ ಅಂತ 6,000 ದುಡ್ಡು ಬಂದಿದೆ. ಆ ದುಡ್ಡನ್ನ ಓಲ್ಡ್ ಪಾರ್ಟ್ನರ್ಸ್ ವಿಡ್ರಾ ಮಾಡ್ತಾ ಇದ್ದಾರೆ. ಮಿಷನರಿ ಡಿಪ್ರಿಸಿಯೇಟ್ ಆಗಿದೆ, ಬಿಲ್ಡಿಂಗ್ ಅಪ್ರಿಸಿಯೇಟ್ ಆಗಿದೆ. ಸೊ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ನ್ಯೂ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ ಸಿಂಪಲ್ ಆಗಿ ಇದೆ. ನೀವು ಈ ಪ್ರಾಬ್ಲಮ್ ಅನ್ನ ನೋಡಿದ ಕೂಡಲೇ ಪ್ರಾಬ್ಲಮ್ ಯಾವ ಟೈಪ್ ಇದೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್ ಅಲ್ಲಿ 2 ತರ ಬರುತ್ತೆ ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಇಲ್ಲಿ ಗುಡ್ವಿಲ್ ಯಾವ ಟೈಪ್ ಕೊಟ್ಟಿದ್ದಾರೆ ಮತ್ತೆ ಗುಡ್ವಿಲ್ಗೆ ಸಂಬಂಧಪಟ್ಟಂತೆ ಯಾವ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ನೋಡಿ, ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್ ಅಲ್ಲಿ 2 ವಿಧ ಅಂತ ಹೇಳಿದೆ. ಗುಡ್ವಿಲ್ ಬ್ರಾಟ್ ಬೈ ನ್ಯೂ ಪಾರ್ಟ್ನರ್ ಇನ್ ಕ್ಯಾಶ್ ಅಂದ್ರೆ ಪ್ರೀಮಿಯಂ ಮೆಥಡ್, ಇನ್ನೊಂದು ಗುಡ್ವಿಲ್ ವ್ಯಾಲ್ಯೂಡ್ ಇನ್ ದ ಬಿಸ್ನೆಸ್. ಇದು ಮೊದಲನೇ ಟೈಪ್ಗೆ ಬರುತ್ತೆ. ಮೊದಲನೇ ಟೈಪ್ ಅಲ್ಲಿ ನಿಮ್ಗೆ ಏನೇನು ಕೇಳ್ತಾರೆ ಅಂತ ಹೇಳಿದ್ದೆ. ನೋಡಿ, ಗುಡ್ವಿಲ್ ತಗೊಂಡ್ಬರೋದಕ್ಕೆ ಈ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀವಿ. ಗುಡ್ವಿಲ್ ಬಂದಿರುತ್ತಲ್ವ ಗುಡ್ವಿಲ್, ಆ ಗುಡ್ವಿಲ್ ನ ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕು. ಅದಕ್ಕೆ ಈ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀವಿ. ಮತ್ತೆ ಗುಡ್ವಿಲ್ ಅನ್ನ ಓಲ್ಡ್ ಪಾರ್ಟ್ನರ್ ಏನಾದ್ರು ವಿಡ್ರಾ ಮಾಡಿದ್ರೆ, ಪ್ರಾಬ್ಲಮ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಗುಡ್ವಿಲ್ ವಿಡ್ರಾ ಮಾಡಿದ್ದಾರೆ ಅಂತ ಕೊಟ್ಟಿದ್ರೆ ಮಾತ್ರ ಈ ಜರ್ನಲ್ ಎಂಟ್ರಿ ಬರುತ್ತೆ ಅಂತ ಹೇಳಿದ್ದೆ. ಈ ಪ್ರಾಬ್ಲಮ್ ಅಲ್ಲಿ ಗುಡ್ವಿಲ್ ನ ವಿಡ್ರಾ ಮಾಡಿದ್ದಾರೆ, ಹಾಗಾಗಿ ಸೊ ಈ 3 ಜರ್ನಲ್ ಎಂಟ್ರಿ ಬರುತ್ತೆ. ಜರ್ನಲ್ ಎಂಟ್ರಿ ನೋಡ್ಕೊಳ್ಳಿ. ಒಂದ್ ವೇಳೆ ನಿಮ್ಗೆ ಜರ್ನಲ್ ಎಂಟ್ರಿ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಈ ವಿಡಿಯೋದಲ್ಲಿ ಜರ್ನಲ್ ಎಂಟ್ರಿ ಹೇಳ್ದಲೆ ಹೇಗೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಅಂತಾನು ಹೇಳ್ತೀನಿ. ಸೊ ನೋಡ್ಕೊಳ್ಳಿ. ಮತ್ತೆ ವಿಡಿಯೋದ ಕೊನೆಯಲ್ಲಿ ಗುಡ್ವಿಲ್ ನ ಯಾಕೆ ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕು ಅನ್ನೋ ರೀಸನ್ ಕೂಡ ಹೇಳ್ತೀನಿ. ಹಾಗಾಗಿ ಕೊನೆಯವರೆಗೂ ವಿಡಿಯೋವನ್ನ ನೋಡಿ. ಈ ಪ್ರಾಬ್ಲಮ್ ಅನ್ನ ನಾವು 3 ಸ್ಟೆಪ್ ಅಲ್ಲಿ ಸಾಲ್ವ್ ಮಾಡ್ತೀವಿ. ಮೊದಲನೇ ಸ್ಟೆಪ್ ಅಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಕ್ಲಿಯರ್ ಮಾಡ್ತೀವಿ, ಅಂದ್ರೆ ಪ್ರಶ್ನೆ ಇರುತ್ತಲ್ವಾ, ಪ್ರಶ್ನೆಯಲ್ಲಿರುವ ಬ್ಯಾಲೆನ್ಸ್ ಶೀಟ್ ಅನ್ನ ಕ್ಲಿಯರ್ ಮಾಡ್ತೀವಿ. ಎರಡನೇ ಸ್ಟೆಪ್ ಅಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರುವ ಅಡ್ಜಸ್ಟ್ಮೆಂಟ್ಸ್ ಅನ್ನ ಕ್ಲಿಯರ್ ಮಾಡ್ತೀವಿ. ಮೂರನೇ ಸ್ಟೆಪ್ ಅಲ್ಲಿ ಒಂದೊಂದೇ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಕೊಂಡ್ ಬರ್ತೀವಿ. ನೋಡಿ, ಈಗ ಸ್ಟೆಪ್ 1 ಬ್ಯಾಲೆನ್ಸ್ ಶೀಟ್ ಅಂದ್ರೆ ಇದನ್ನ ಕ್ಲಿಯರ್ ಮಾಡೋದಕ್ಕಿಂತ ಮುಂಚೆ ಅಡ್ಜಸ್ಟ್ಮೆಂಟ್ಸ್ ಏನೇನು ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಅಡ್ಜಸ್ಟ್ಮೆಂಟ್ಸ್ ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಮೊದಲನೇ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ, ಹೊಸ ಪಾರ್ಟ್ನರ್ 30,000 ಕ್ಯಾಪಿಟಲ್ ತರ್ತಾ ಇದ್ದಾನೆ, 6,000 ಗುಡ್ವಿಲ್ ತರ್ತಾ ಇದ್ದಾನೆ. ಅಂದ್ರೆ 36,000 ಕ್ಯಾಶ್ ಬರ್ತಾ ಇದೆ. ಇಲ್ಲಿರುವ ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಒಂದು ಅಡ್ಜಸ್ಟ್ಮೆಂಟ್ ಇದೆ. ಎರಡನೇ ಅಡ್ಜಸ್ಟ್ಮೆಂಟ್, ಗುಡ್ವಿಲ್ ಅಮೌಂಟ್ ವಿಡ್ರಾ ಮಾಡಿದ್ದಾರೆ. ಗುಡ್ವಿಲ್ಗೆ ಅಂತ ಬಂದಿತ್ತಲ್ವ 6,000, ಈ 6,000 ದುಡ್ಡನ್ನ ಪಾರ್ಟ್ನರ್ ವಿಡ್ರಾ ಮಾಡಿದ್ದಾರೆ. ಅಂದ್ರೆ ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ, ಪಾರ್ಟ್ನರ್ ವಿಡ್ರಾ ಮಾಡಿದ್ರೆ ಬಿಸ್ನೆಸ್ ಅಲ್ಲಿರುವ ಕ್ಯಾಶು ಕಡಿಮೆ ಆಗುತ್ತೆ. ಇದರ ಮೇಲೆ ಮತ್ತೊಂದು ಅಡ್ಜಸ್ಟ್ಮೆಂಟ್ ಇದೆ. ಇದರ ಮೇಲೆ 2 ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ಸಿ ನೋಡಿ, ಮೆಷಿನರಿ ಡಿಪ್ರಿಸಿಯೇಟ್ ಆಗಿದೆ. ಅಂದ್ರೆ ಇಲ್ಲಿ ಮೆಷಿನರಿ ಇದೆಯಲ್ವಾ, ಮೆಷಿನರಿ ಮೇಲೆ ಅಡ್ಜಸ್ಟ್ಮೆಂಟ್ಸ್ ಇದೆ. ಅಡ್ಜಸ್ಟ್ಮೆಂಟ್ ಡಿ ನೋಡಿ, ಬಿಲ್ಡಿಂಗ್ ಏನಾಗಿದೆ, ಅಪ್ರಿಸಿಯೇಟ್ ಆಗಿದೆ. ಇಲ್ಲಿರುವ ಬಿಲ್ಡಿಂಗ್ ಮೇಲೆ ಅಡ್ಜಸ್ಟ್ಮೆಂಟ್ಸ್ ಇದೆ. ಈ ತರ ಯಾವ್ದಾವ್ದ್ರ ಮೇಲೆ ಅಡ್ಜಸ್ಟ್ಮೆಂಟ್ಸ್ ಇದೆ ಅಂತ ನೀವು ಸಣ್ಣದಾಗಿ ಒಂದು ನೋಟ್ ಮಾಡ್ಕೋಬೇಕು. ಎಕ್ಸಾಮ್ ಅಲ್ಲಿ ನೀವು ಕ್ವಶನ್ ಪೇಪರ್ ಮೇಲೆ ಈ ತರ ಏನು ಬರೆಯೋ ಅವಶ್ಯಕತೆ ಇಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಅಷ್ಟೇ. ಮತ್ತೆ ಎರಡನೇದು ನೋಡಿ, ಇಲ್ಲಿ ಕೊಟ್ಟಿದಾರಲ್ವಾ, ಇದನ್ನೆಲ್ಲ ನಾವು ಆನ್ಸರ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಬರಿತೀವಿ. ಇಲ್ಲಿ ಲಯಬಿಲಿಟಿಯಲ್ಲಿ ನೋಡಿ, ಅಂದ್ರೆ ಕೆಲವೊಂದು ಅಕೌಂಟ್ಸ್ ಅಂದ್ರೆ ಕೆಲವೊಂದು ಇನ್ಫಾರ್ಮೇಶನ್ ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರಿತೀವಿ. ಯಾವ ಇನ್ಫಾರ್ಮೇಶನ್ ಈ ಪ್ರಶ್ನೆಯಲ್ಲಿರುವ
ಯಾವ ಯಾವ ಇನ್ಫಾರ್ಮೇಷನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರಿತೀವಿ ಅಂತ ನೀವು ನೋಟ್ ಮಾಡ್ಕೋಬೇಕು. ನೋಡಿ, ಲಯಬಿಲಿಟಿಯಲ್ಲಿ ಎರಡು ಥರ ಬರುತ್ತೆ. ಒಂದು ಎಕ್ಸ್ಟರ್ನಲ್ ಲಯಬಿಲಿಟಿ, ಇನ್ನೊಂದು ಇಂಟರ್ನಲ್ ಲಯಬಿಲಿಟಿ ಅಂತ. ಲಯಬಿಲಿಟಿ ಅಂದರೆ ಬಿಸ್ನೆಸ್ ಇದೆಯಲ್ವಾ, ಬಿಸ್ನೆಸ್ಸು ಬೇರೆಯವ್ರಿಗೆ ದುಡ್ಡು ಕೊಡಬೇಕಾಗಿರೋದನ್ನ ಲಯಬಿಲಿಟಿ ಅಂತ ಕರಿತೀವಿ. ಇಲ್ಲಿ ಕ್ರೆಡಿಟರು, ಬಿಲ್ಸ್ ಪೇಬಲು ಬಿಸ್ನೆಸ್ಸಿಂದ ಹೊರಗಡೆ ಇರುವವರು, ಹಾಗಾಗಿ ಇದನ್ನು ಎಕ್ಸ್ಟರ್ನಲ್ ಲಯಬಿಲಿಟಿ ಅಂತ ಕರಿತೀವಿ. ರಿಸರ್ವು ಬಿಸ್ನೆಸ್ಸಲ್ಲಿ ಏನು ಪ್ರಾಫಿಟ್ ಬಂದಿರುತ್ತೋ ಆ ಪ್ರಾಫಿಟಲ್ಲಿ ಸ್ವಲ್ಪ ಭಾಗವನ್ನು ಎತ್ತಿಟ್ಟಿರ್ತಾರೆ ಫ್ಯೂಚರ್ಗೆ ಬೇಕಾಗತ್ತೆ ಅಂತ, ಅದನ್ನು ರಿಸರ್ವ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಪ್ರಾಫಿಟು ಮತ್ತು ರಿಸರ್ವು ಓನರ್ಸ್ಗೆ ಸೇರುತ್ತಲ್ವಾ, ಸೊ ಹಾಗಾಗಿ ಇದು ಇಂಟರ್ನಲ್ ಲಯಬಿಲಿಟಿ. ಓನರ್ ಕೊಟ್ಟಿರುವ ದುಡ್ಡು, ಸೊ ಇದು ಇಂಟರ್ನಲ್ ಲಯಬಿಲಿಟಿ. ಈ ಇಂಟರ್ನಲ್ ಲಯಬಿಲಿಟಿ ನಾವೇನು ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ನಾವು ಉಳಿದಿದ್ದೆಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಬರಿತೀವಿ. ಇಷ್ಟು ನೆನಪಿರಲಿ, ಎಲ್ಲ ಬ್ಯಾಲೆನ್ಸ್ ಶೀಟು, ಇದು ಮಾತ್ರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸ್ಟೆಪ್ 1 ಅಲ್ಲಿ. ಈಗ ಸ್ಟೆಪ್ 1 ಮಾಡೋಣ ಬನ್ನಿ. ಅಕೌಂಟ್ ಫಾರ್ಮೇಟ್ ಡ್ರಾ ಮಾಡಿದ್ದೀನಿ. ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೇಟ್ ಡ್ರಾ ಮಾಡಿದ್ದೀನಿ. ಇದಾದಮೇಲೆ ಬ್ಯಾಲೆನ್ಸ್ ಶೀಟ್ನ ಫಾರ್ಮೇಟನ್ನು ಕೂಡ ನಾನು ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಅಕೌಂಟು ಈ ಥರ ನೀವು ಕಾಲಮ್ ಹಾಕ್ಕೊಂಡ್ರೆ, ಸೊ ಎಲ್ಲ ಅಕೌಂಟ್ನ ಒಂದೇ ಸಲ ನಾವು ಕ್ಲೋಸ್ ಮಾಡ್ಬೋದು. ಒಂದೊಂದೇ ಅಕೌಂಟ್ನ ಮಾಡೋದು ಬೇಡ, ಒಂದೊಂದೇ ಅಕೌಂಟ್ ಮಾಡೋದು ಅದು ಸಿಸ್ಟಮ್ಯಾಟಿಕ್ ಅಲ್ಲ ಅಂತ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ನೋಡಿ, ಇಲ್ಲಿ ಪ್ರಶ್ನೆಯಲ್ಲಿರುವ ಎಲ್ಲ ಅಸೆಟ್ಗಳನ್ನು ನಾನು ಕ್ಲಿಯರ್ ಮಾಡ್ತೀನಿ. ಇದು ಬ್ಯಾಲೆನ್ಸ್ ಶೀಟ್ ಇದೆ, ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡು ಬರಿತೀನಿ. ನೋಡಿ, ಕ್ಯಾಶ್ ಅಟ್ ಬ್ಯಾಂಕ್. ಸೊ ಏನು ಮಾಡ್ತೀನಿ ನಾನು, ಇಲ್ಲೇ ಬರಿತೀನಿ ಅಸೆಟ್ ಸೈಡ್ ಕ್ಯಾಶ್ ಅಟ್ ಬ್ಯಾಂಕ್. ಸೊ ಕ್ಯಾಶ್ ಅಟ್ ಬ್ಯಾಂಕ್, ಇದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಇದೆಯಲ್ವಾ, ನೋಡಿ 2 ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ಅಮೌಂಟನ್ನು ಒಳಗಡೆ ಬರಿತೀನಿ. ಅಡ್ಜಸ್ಟ್ಮೆಂಟ್ಸ್ ಬಂದ ಮೇಲೆ ಅಡ್ಜಸ್ಟ್ಮೆಂಟ್ ಮಾಡಿ ಏನು ಬ್ಯಾಲೆನ್ಸ್ ಬರುತ್ತದನ್ನ ಹೊರಗಡೆ ಬರಿತೀನಿ. ಹಾಗಾಗಿ 2 ಅಥವಾ 3 ಲೈನ್ ಜಾಗ ಬಿಡ್ತೀನಿ. ಎರಡನೇ ಅಸೆಟ್ ಏನಿದೆ ನೋಡಿ, ಸಂಡಿ ಡೇಟಾಸ್ ಇದೆ, ಇದರ ಮೇಲೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಅಮೌಂಟನ್ನು ಹೊರಗಡೆ ಬರಿತೀನಿ, ಔಟರ್ ಕಾಲಮಲ್ಲಿ ಬರಿತೀನಿ. ಸಂಡೇ ಡೇಟಾಸ್ 25,000 ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಔಟರ್ ಕಾಲಮಲ್ಲಿ ಬರೆದಿದ್ದೀನಿ. ಸ್ಟಾಕ್ ಅಡ್ಜಸ್ಟ್ಮೆಂಟ್ ಇಲ್ಲ, ಔಟರ್ ಕಾಲಮಲ್ಲಿ ಬರೀಬೇಕು. ಸ್ಟಾಕ್ 30,000 ಅಡ್ಜಸ್ಟ್ಮೆಂಟ್ ಇಲ್ಲ, ಔಟರ್ ಕಾಲಮ್. ಮೆಷಿನರಿ ಅಡ್ಜಸ್ಟ್ಮೆಂಟ್ ಇದೆ, ಇನ್ನರ್ ಕಾಲಮಲ್ಲಿ ಬರೀಬೇಕು. ಇನ್ನರ್ ಕಾಲಮಲ್ಲಿ ಬರೆದಿದ್ದೀನಿ, 1 ಲೈನ್ ಜಾಗ ಬಿಟ್ಟಿದ್ದೀನಿ ಅಡ್ಜಸ್ಟ್ಮೆಂಟ್ಗೆ. ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ಇದೆ, ಇನ್ನರ್ ಕಾಲಮಲ್ಲಿ ಬರೀಬೇಕು. ಇನ್ನರ್ ಕಾಲಮಲ್ಲಿ ಬರೆದಿದ್ದೀನಿ, ಅಡ್ಜಸ್ಟ್ಮೆಂಟ್ಗೆ ಜಾಗ ಬಿಟ್ಟಿದ್ದೀನಿ. ಈಗ ನೋಡಿ, ಎಲ್ಲ ಅಸೆಟ್ಗಳು ಹೊಸ ಬ್ಯಾಲೆನ್ಸ್ ಶೀಟಲ್ಲಿ ಬರೆದಿದ್ದೀನಿ. ಯಾವ್ಯಾವ ಅಸೆಟ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆಯೋ ಅದನ್ನು ಒಳಗಡೆ ಬರೆದಿದ್ದೀನಿ. ಅಡ್ಜಸ್ಟ್ಮೆಂಟ್ಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗನ ಬಿಟ್ಕೊಳ್ಳಿ. ನೀವು ಇಲ್ಲಿ ಕೇಳ್ಬೋದು, ಇಷ್ಟೇ ಜಾಗ ಬೇಕಾಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ. ನಂಬರ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಮೇಲೆ ಜಾಗ ಬಿಟ್ಕೊಳ್ಳಿ, ಅಥವಾ 1 ಲೈನ್ ಜಾಸ್ತಿ ಜಾಗ ಬಿಟ್ಟರು ಏನೂ ತೊಂದರೆ ಇಲ್ಲ. ಈಗ ನೆಕ್ಸ್ಟು ಇಲ್ಲಿ ಇದೆಯಲ್ವಾ ಪ್ರಾಬ್ಲಮಲ್ಲಿರುವ ಲಯಬಿಲಿಟಿನ ಕ್ಲಿಯರ್ ಮಾಡ್ತೀನಿ. ನೋಡಿ, ಕ್ರೆಡಿಟರ್ಸ್ ಮೇಲೆ ಯಾವುದೂ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಲಯಬಿಲಿಟಿ ಸೈಡ್ ಕ್ರೆಡಿಟರ್ಸ್ನ ಔಟರ್ ಕಾಲಮಲ್ಲಿ ಬರಿತೀನಿ. ಕ್ರೆಡಿಟರ್ಸ್ 40,000. ನೆಕ್ಸ್ಟು ಬಿಲ್ಸ್ ಪೇಬಲ್ ಅಡ್ಜಸ್ಟ್ಮೆಂಟ್ ಯಾವುದಿಲ್ಲ, ಔಟರ್ ಕಾಲಮಲ್ಲಿ ಬರಿತೀನಿ. ನೆಕ್ಸ್ಟು ರಿಸರ್ವ್ ಮತ್ತು ಕ್ಯಾಪಿಟಲ್, ಇದು ಪಾರ್ಟ್ನರ್ಗೆ ಸೇರಬೇಕಾಗಿರುವ ದುಡ್ಡು, ಹಾಗಾಗಿ ಇದಕ್ಕೆ ಅಂತಲೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿರ್ತೀವಿ. ಇವನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರೀರಿ. ನೋಡಿ, ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇದೆ. ಈಗ ನಿಮಗೆ ಪ್ರಶ್ನೆ ಬರುತ್ತೆ, ಡೆಬಿಟ್ ಸೈಡ್ ಬರೆಯೋದು ಅಥವಾ ಕ್ರೆಡಿಟ್ ಸೈಡ್ ಬರೆಯೋದು ಅಂತ. ಲಯಬಿಲಿಟಿ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ನಿಮಗೆ ಫಸ್ಟ್ PUC ರೂಲ್ಸ್ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಲಯಬಿಲಿಟಿ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಯಾವುದಾದ್ರೂ ಟ್ರಾನ್ಸಾಕ್ಷನ್ ಲಯಬಿಲಿಟಿನ ಜಾಸ್ತಿ ಮಾಡಿದ್ರೆ ಕ್ರೆಡಿಟ್, ಯಾವುದಾದ್ರೂ ಟ್ರಾನ್ಸಾಕ್ಷನ್ ಲಯಬಿಲಿಟಿ ಕಡಿಮೆ ಮಾಡಿದ್ರೆ ಡೆಬಿಟ್. ಇಲ್ಲಿ ರೂಲ್ಸ್ ಬರಿತೀನಿ ನೋಡಿ. ಲಯಬಿಲಿಟಿ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಎನಿ ಟ್ರಾನ್ಸಾಕ್ಷನ್ ಇನ್ಕ್ರೀಸಸ್ ಲಯಬಿಲಿಟಿ ಶುಡ್ ಬಿ ಕ್ರೆಡಿಟೆಡ್, ಎನಿ ಟ್ರಾನ್ಸಾಕ್ಷನ್ ರೆಡ್ಯೂಸಸ್ ಲಯಬಿಲಿಟಿ ಶುಡ್ ಬಿ ಡೆಬಿಟೆಡ್. ಹಾಗೆ ಅಸೆಟ್ದು ಕೂಡ ರೂಲ್ಸ್ ಇಲ್ಲಿ ಬರೆದಿರ್ತೀನಿ. ಅಸೆಟ್ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ಯಾವುದಾದ್ರೂ ಟ್ರಾನ್ಸಾಕ್ಷನ್ ಅಸೆಟ್ನ ಜಾಸ್ತಿ ಮಾಡಿದ್ರೆ ಡೆಬಿಟ್ ಮಾಡಬೇಕು, ಯಾವುದಾದ್ರೂ ಟ್ರಾನ್ಸಾಕ್ಷನ್ ಅಸೆಟ್ನ ಕಡಿಮೆ ಮಾಡಿದ್ರೆ ಕ್ರೆಡಿಟ್ ಮಾಡಬೇಕು. 2 ಪಾಯಿಂಟು ನೆನಪಲ್ಲಿರಲಿ. ಲಯಬಿಲಿಟಿ ಕ್ರೆಡಿಟ್ ಸೈಡ್ ಇರುತ್ತೆ, ಹಾಗಾಗಿ ಕ್ಯಾಪಿಟಲ್ಲು ರಿಸರ್ವ್ ಎಲ್ಲ ಕ್ರೆಡಿಟ್ ಸೈಡ್ ಬರೀಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈಗ ರೀಸನ್ ಗೊತ್ತಾಯಿತು ಅಂತ ಅನ್ಕೋತೀನಿ, ಏನಕ್ಕೆ ಇದು ಕ್ರೆಡಿಟ್ ಸೈಡ್ ಬರೀಬೇಕು ಅಂತ. ಲಯಬಿಲಿಟಿ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ.
ಸಿಂಪಲ್ ಆಗಿ ಎಡಗಡೆ ಇರುತ್ತೆ ಬಲಗಡೆ ಬರೀರಿ ಅಂತ ಹೇಳ್ಬಿಡ್ತಾರೆ, ಬಟ್ ಅದು ರೀಸನ್ ಅಲ್ಲ, ಆಕ್ಚುಯಲ್ ರೀಸನ್ ಇದು. ಈಗ ಕ್ಯಾಪಿಟಲ್ ಅಕೌಂಟಲ್ಲಿ ಮೊದಲನೇದು ಕ್ಯಾಪಿಟಲ್ ಬ್ಯಾಲೆನ್ಸ್ನ ಬ್ರಾಡ್ ಡೌನ್ ಮಾಡ್ತೀನಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಎಷ್ಟು? ಎ ಕ್ಯಾಪಿಟಲ್ 70,000, ಬಿ ಕ್ಯಾಪಿಟಲ್ 50,000. ನೋಡಿ ಇದು ಕ್ಲಿಯರ್ ಆಯಿತು. ನೋಡಿ ರಿಸರ್ವ್ ಇದೆಯಲ್ವಾ, ರಿಸರ್ವ್ನ ಯಾರು ಕೂಡಿಟ್ಟಿದ್ದಾರೆ? ಎ ಮತ್ತು ಇಬ್ಬರು ಸೇರಿ ಬಿಸ್ನೆಸ್ ಮಾಡಿ ಕೂಡಿಟ್ಟಿದ್ದಾರೆ. ಹಾಗಾಗಿ ಅವರಿಬ್ಬರಿಗೆ ಓಲ್ಡ್ ಪಾರ್ಟ್ನರ್ಗೆ ಮಾತ್ರ ರಿಸರ್ವ್ನ ಶೇರ್ ಮಾಡಬೇಕು. 30,000 ರಿಸರ್ವ್ ಇದೆ. ಯಾವ ರೇಷನಲ್ಲಿ ಶೇರ್ ಮಾಡಬೇಕು? ಇವರ ಪ್ರಾಫಿಟ್ ಶೇರಿಂಗ್ ರೇಷನಲ್ಲಿ ಶೇರ್ ಮಾಡಬೇಕು. 2:1. ಕ್ರೆಡಿಟ್ ಸೈಡ್ ಬರಿತೀನಿ ಬೈ ಜನರಲ್ ರಿಸರ್ವ್. ಎ ಮತ್ತು ಬಿಗೆ ಕೊಡಬೇಕಾಗುತ್ತೆ. ಎ ಮತ್ತು ಬಿಗೆ, ಎಗೆ ಎಷ್ಟು ಬರುತ್ತೆ? ಟೋಟಲ್ ರಿಸರ್ವ್ ಇರೋದು 30,000. ಎಗೆ ಎಷ್ಟು ಭಾಗ? 2:1, 2/3. 3 ಹೇಗೆ ಬಂತು ಅಂದರೆ ಇವನ ರೇಷು 2, ಇವನ ರೇಷು 1, ಎರಡು ಸೇರಿದ್ರೆ 3 ಆಗುತ್ತೆ. ಒಟ್ಟು 3 ಭಾಗವಾಗಿ ಡಿವೈಡ್ ಮಾಡಿ 2 ಭಾಗ ಎ ತಗೋತಾನೆ, 1 ಭಾಗ ಬಿ ತಗೋತಾನೆ. ಇವನಿಗೆ 1 ಭಾಗ 1/3. ಸೊ ಇಲ್ಲಿ ಎಷ್ಟು ಬರುತ್ತೆ? ಇವನಿಗೆ 20,000 ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿದ್ರೆ ಇವನಿಗೆ 10,000 ಬರುತ್ತೆ. ಈಗ ನೋಡಿ ಸ್ಟೆಪ್ 1 ಪೂರ್ತಿ ಕ್ಲಿಯರ್ ಆಯಿತು. ಅಂದರೆ ಬ್ಯಾಲೆನ್ಸ್ ಶೀಟ್, ಪ್ರಶ್ನೆಯಲ್ಲಿರುವ ಬ್ಯಾಲೆನ್ಸ್ ಶೀಟ್ ಪೂರ್ತಿ ಕ್ಲಿಯರ್ ಆಯಿತು. ತುಂಬ ಈಸಿಯಾಗಿದೆ ಸ್ಟೆಪ್ 1. ನಾವೇನು ಮಾಡಿದ್ವಿ? ಎಲ್ಲ ಅಸೆಟ್ಗಳನ್ನು ಬ್ಯಾಲೆನ್ಸ್ ಶೀಟಲ್ಲಿ ಬರೆದ್ವಿ. ಅಡ್ಜಸ್ಟ್ಮೆಂಟ್ ಇರೋದು ಒಳಗಡೆ, ಇಲ್ಲದೇ ಇರೋದು ಹೊರಗಡೆ ಬರೆದ್ವಿ. ಲಯಬಿಲಿಟಿನೂ ಅಷ್ಟೇ, ಲಯಬಿಲಿಟಿನ ಬ್ಯಾಲೆನ್ಸ್ ಶೀಟಲ್ಲೇ ಬರೆದ್ವಿ. ಪಾರ್ಟ್ನರ್ಗೆ ಸೇರಬೇಕಾಗಿರೋ ಅಮೌಂಟ್ನ ಮಾತ್ರ ಕ್ಯಾಪಿಟಲ್ ಅಕೌಂಟಲ್ಲಿ ಬರೆದ್ವಿ. ರಿಸರ್ವು ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿದ್ರೆ ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕು, ಇದು ನೆನಪಿರಲಿ. ಸಾಮಾನ್ಯವಾಗಿ ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ಗೆ ಬರೋದು 3 ಐಟಮ್ ಕೊಟ್ಟಿರ್ತಾರೆ. ಒಂದು ಕ್ಯಾಪಿಟಲ್, ಎರಡನೇದು ರಿಸರ್ವ್, ಮೂರನೇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿರ್ತಾರೆ. ಈ 3 ಏನಾದ್ರು ಕೊಟ್ಟಿದ್ರೆ ಇಲ್ಲಿ ಬರೀಬೇಕಾಗುತ್ತೆ, ಇದು ನೆನಪಿರಲಿ. ಈಗ ಸ್ಟೆಪ್ 2 ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸ್ಟೆಪ್ 2ನಲ್ಲಿ ಈ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಯಾವ ರೀತಿ ಕ್ಲಿಯರ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಈಗ ಅಡ್ಜಸ್ಟ್ಮೆಂಟ್ಸ್ ಯಾವ ಥರ ಕ್ಲಿಯರ್ ಮಾಡೋದು ಅಂತ ಹೇಳ್ತೀನಿ. ಅಡ್ಜಸ್ಟ್ಮೆಂಟ್ಸ್ ಎಲ್ಲ 2 ಅಕೌಂಟಲ್ಲಿ ನಾವು ಬರಿತೀವಿ. ಇಲ್ಲಿಂದ ಏನೇನು ಬರುತ್ತೋ ಎಲ್ಲ ಕೂಡ 2 ಅಕೌಂಟಲ್ಲಿ ಬರಿತೀವಿ. ನೋಡಿ, ಸಿ ಅನ್ನೋ ಹೊಸ ಪಾರ್ಟ್ನರ್ 30,000 ಕ್ಯಾಪಿಟಲ್, 6,000 ಗುಡ್ ವಿಲ್ ಅಂತ ದುಡ್ಡು ಕೊಡ್ತಾ ಇದ್ದಾನೆ. 36,000 ಒಟ್ಟು ದುಡ್ಡು ಬರ್ತಾ ಇದೆ. ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಆನ್ಸರಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲಿ 36,000 ಆ್ಯಡ್ ಮಾಡಬೇಕು. ಮೊದಲನೇದು ಪ್ಲಸ್ ಯಾರು ಕೊಡ್ತಾ ಇರೋದು? ಸಿ ಕ್ಯಾಪಿಟಲ್ ಅಕೌಂಟ್. ಎಷ್ಟು? 30,000 ಪ್ಲಸ್ 6,000, 36,000. ಸೊ ಏನಾಯಿತು? 5,000 ಜೊತೆಗೆ 36,000 ಸೇರಿದ್ರೆ 41,000 ಕ್ಯಾಶ್ ಆಯಿತು. ಇದು ಮೊದಲನೆಯ ಎಫೆಕ್ಟು. 2 ಸೈಡ್ ಬರಿಬೇಕು ಅಂತ ಹೇಳಿದ್ದೆ ನಾನು. ಇನ್ನೊಂದು ಎಲ್ಲಿ ಬರಿತೀವಿ ಅಂದರೆ, ಈ 36,000 ಯಾರು ಕೊಟ್ಟಿದ್ದು? ಸಿ ಅನ್ನೋ ಪಾರ್ಟ್ನರ್ ಕೊಟ್ಟಿದ್ದು. ಹಾಗಾಗಿ ಸಿ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರಿತೀವಿ. 36,000 ಇದು ಏನು ಕೊಟ್ಟ? 36,000 ದುಡ್ಡಲ್ವಾ? ಹಾಗಾಗಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಬ್ಯಾಂಕ್ ಅಕೌಂಟ್. ಜರ್ನಲ್ ಎಂಟ್ರಿ ಇದಕ್ಕೆ ಏನು ಅಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್. ನೋಡಿ, ಇದಕ್ಕೆ ಡೆಬಿಟ್ ಆಗಿದೆ. ಅಸೆಟ್ ಜಾಸ್ತಿ ಆಯಿತು ಅಂದರೆ, ಇಲ್ಲಿ ಗುಡ್ ವಿಲ್ಗೆ ಅಂತ 6,000 ಕೊಟ್ಟಿದ್ದಾನಲ್ವಾ, ಈ 6,000 ಯಾರಿಗೋಸ್ಕರ ಕೊಟ್ಟಿದ್ದು ಅಂದರೆ ಓಲ್ಡ್ ಪಾರ್ಟ್ನರ್ಗೋಸ್ಕರ 6,000 ಕೊಟ್ಟಿದ್ದಾನೆ. ಈ ಗುಡ್ ವಿಲ್ ಅನ್ನು ಓಲ್ಡ್ ಪಾರ್ಟ್ನರ್ಗೆ ಶೇರ್ ಮಾಡಬೇಕು. ಶೇರ್ ಮಾಡೋದಕ್ಕೆ ಜರ್ನಲ್ ಎಂಟ್ರಿ ನೋಡಿ, 6,000 ಗುಡ್ ವಿಲ್ ಬಂದಿದ್ದಕ್ಕೆ ಈ ಜರ್ನಲ್ ಎಂಟ್ರಿ ಆಲ್ರೆಡಿ ಪಾಸ್ ಮಾಡಿದ್ದೀವಿ. ಕ್ಯಾಶ್ ಅಕೌಂಟ್ ಬಿಟ್ಟು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಮಾಡೋದಕ್ಕೆ ಇದು ಜರ್ನಲ್ ಎಂಟ್ರಿ ನೋಡ್ಕೊಳ್ಳಿ. ನಿಮಗೆ ಜರ್ನಲ್ ಎಂಟ್ರಿ ಕಷ್ಟ ಆಗುತ್ತೆ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. 6,000ವನ್ನು ಪಾರ್ಟ್ನರ್ಸ್ಗೆ ಕೊಡಬೇಕಲ್ವ, ಹಾಗಾಗಿ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರಿತೀವಿ. ಯಾರಿಗೋಸ್ಕರ 6,000 ತಂದಿದ್ದು? ಓಲ್ಡ್ ಪಾರ್ಟ್ನರ್ ಅಲ್ವಾ, ಇವನು ಮತ್ತು ಇವನು ಓಲ್ಡ್ ಪಾರ್ಟ್ನರ್. 6,000ವನ್ನು ಎ ಮತ್ತು ಬಿಗೆ ಕೊಡಬೇಕಾಗತ್ತೆ. ಇಲ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಮಾಡಬೇಕಾಗತ್ತೆ. 6,000 ಕೊಡೋದ್ರಿಂದ ಇವರ ಕ್ಯಾಪಿಟಲ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಹಾಗಾಗಿ ಕ್ರೆಡಿಟ್ ಮಾಡಬೇಕು. ಎಗೆ ಎಷ್ಟು ಕೊಡ್ತಾರೆ, ಬಿಗೆ ಎಷ್ಟು ಕೊಡ್ತಾರೆ ಇಲ್ಲಿ ನೋಡೋಣ. 6,000 ಒಟ್ಟು ಗುಡ್ ವಿಲ್, ಅದರಲ್ಲಿ ಎಗೆ 2 ಭಾಗ 2/3, 6,000 ಗುಡ್ ವಿಲ್, ಬಿಗೆ 1 ಭಾಗ. ಸೊ ಏನಾಗುತ್ತೆ, ಇವನಿಗೆ 4,000, ಇವನಿಗೆ 2,000. ಈ 4,000 ಯಾರು ಕೊಟ್ಟಿದ್ದು, ಈ 2,000 ಯಾರು ಕೊಟ್ಟಿದ್ದು?
ಹೊಸ ಪಾರ್ಟ್ನರ್ ಅಲ್ವಾ, ಹಾಗಾಗಿ ಇಲ್ಲಿ ಬೈ ಸಿ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀರಿ. ಸಿ ಕ್ಯಾಪಿಟಲ್ ಅಕೌಂಟ್. ಹೊಸ ಪಾರ್ಟ್ನರ್ ಇವರಿಬ್ಬರಿಗೂ ಕೊಟ್ಟ. ಇಲ್ಲಿ ಕ್ರೆಡಿಟ್ ಆಯಿತು. ಇನ್ನೂ ಒಂದು ಅಕೌಂಟ್ ಡೆಬಿಟ್ ಆಗಬೇಕು. ಯಾವ ಅಕೌಂಟ್ ಅಂದರೆ ಸಿ ಅಕೌಂಟ್ ಡೆಬಿಟ್ ಆಗಬೇಕು. ಇಲ್ಲಿ ನೋಡಿ, ಸಿಗೆ 4,000, 2,000. ಸಿ ಅನ್ನುವ ಪಾರ್ಟ್ನರ್ 4,000 ಯಾರಿಗೆ ಕೊಟ್ಟಿದ್ದು? ಬಿಗೆ. ಸೊ ಹಾಗಾಗಿ ಇಲ್ಲಿ ಟು ಬಿ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀರಿ. ಸಾರಿ, ಈ 4,000 ಕೊಟ್ಟಿದ್ದು ಎಗಲ್ವಾ, ಹಾಗಾಗಿ ಇಲ್ಲಿ ಎ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀರಿ. ಈ 2,000 ಕೊಟ್ಟಿದ್ದು ಯಾರಿಗೆ? ನೋಡಿ, 2,000 ಕೊಟ್ಟಿದ್ದು ಬಿಗೆ, ಹಾಗಾಗಿ ಇಲ್ಲಿ ಬಿ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀರಿ. ಸೊ ನೋಡಿ, ನಾನೀಗ ಜರ್ನಲ್ ಎಂಟ್ರಿ ಬರೆದಿಲ್ಲ, ಹಾಗೆ ಬರೆದಿದ್ದೀನಿ. ಓಲ್ಡ್ ಪಾರ್ಟ್ನರ್ಗೆ ಗುಡ್ ವಿಲ್ನ ಶೇರ್ ಮಾಡಿದ್ವಿ, ನ್ಯೂ ಪಾರ್ಟ್ನರ್ ಕೊಟ್ಟಿದ್ದು. ಓಲ್ಡ್ ಪಾರ್ಟ್ನರ್ಗೆ 4,000 ಕೊಟ್ಟ, ಬಿ ಪಾರ್ಟ್ನರ್ಗೆ ಎ ಪಾರ್ಟ್ನರ್ಗೆ 4,000 ಕೊಟ್ಟ, ಬಿ ಪಾರ್ಟ್ನರ್ಗೆ 2,000 ಕೊಟ್ಟ. ಇವರ ಬ್ಯಾಲೆನ್ಸ್ ಜಾಸ್ತಿ ಆಯಿತು, ಕ್ರೆಡಿಟ್ ಮಾಡಿದ್ವಿ. ಈ 6,000ವನ್ನು ಹೊಸ ಪಾರ್ಟ್ನರ್ ಕ್ಯಾಪಿಟಲಿಂದ ಕಟ್ ಮಾಡ್ತಾರೆ, ಇವರ ಕ್ಯಾಪಿಟಲ್ ಕಡಿಮೆ ಆಗುತ್ತೆ, ಹಾಗಾಗಿ ಇಲ್ಲಿ ಡೆಬಿಟ್ ಮಾಡಿದ್ದೀವಿ. ಒಟ್ಟು 6,000 ಕಟ್ ಆಗುತ್ತೆ. 6,000ದಲ್ಲಿ 4,000 ಎಗೆ ಕೊಟ್ಟ, 2,000 ಬಿಗೆ ಕೊಟ್ಟ. ಸೊ ಇದು ಗುಡ್ ವಿಲ್ ಅನ್ನು ಶೇರ್ ಮಾಡೋದು. ಇದನ್ನು ಮರಿಬೇಡಿ, ಸುಮಾರು ಸ್ಟೂಡೆಂಟ್ಸ್ ಎಕ್ಸಾಮಲ್ಲಿ ಮರೆತು ಬಿಡ್ತಾರೆ. ಬರೀ ಇದನ್ನು ಬರೀತಾರೆ, ಕ್ಯಾಪಿಟಲ್ ಬರೋದು, ಗುಡ್ ವಿಲ್ ಬರೋದು, ಶೇರ್ ಮಾಡೋದು ಮರೆತು ಬಿಡ್ತಾರೆ, ಹಾಗಾಗಿ ಇದು ಮರಿಬೇಡಿ. ನೋಡಿ, ಈಗ ಅಡ್ಜಸ್ಟ್ಮೆಂಟಲ್ಲಿ ಮೊದಲನೇ ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಆಯಿತು. ಕ್ಯಾಪಿಟಲ್ಲು ಗುಡ್ ವಿಲ್ ಬಂದಿದ್ದು ಮತ್ತು ಗುಡ್ ವಿಲ್ ಅನ್ನು ಶೇರ್ ಮಾಡಿದ್ದು. ಇದು ಒಂದೇ ಎಂಟ್ರಿ ಅಂತ ಅನ್ಕೋಬೇಡಿ, ಇದರಲ್ಲಿ 2 ಎಂಟ್ರಿ ಇದೆ. ಕ್ಯಾಪಿಟಲ್ ಗುಡ್ ವಿಲ್ ಬರೋದು, ಗುಡ್ ವಿಲ್ ಶೇರ್ ಮಾಡೋದು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಿ. ಗುಡ್ ವಿಲ್ ಅಮೌಂಟನ್ನು ಏನು ಮಾಡಿದ್ದಾರೆ? ಹಳೆಯ ಪಾರ್ಟ್ನರ್ ವಿಡ್ರಾ ಮಾಡಿದ್ದಾರೆ. ಏನನ್ನ ವಿಡ್ರಾ ಮಾಡಿದ್ದಾರೆ? ಗುಡ್ ವಿಲ್ಗೆ ಅಂತ ಬಂದಿದ್ದು ಎಷ್ಟು? 6,000 ದುಡ್ಡನ್ನು ವಿಡ್ರಾ ಮಾಡಿದ್ದಾರೆ. ದುಡ್ಡನ್ನು ವಿಡ್ರಾ ಮಾಡಿದ್ರೆ ಬಿಸ್ನೆಸ್ಸಲ್ಲಿರುವ ದುಡ್ಡು ಏನಾಗುತ್ತೆ? ಕಡಿಮೆ ಆಗುತ್ತೆ. ಹಾಗಾಗಿ ಕ್ಯಾಶ್ನ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಕ್ಯಾಶ್ ಎಲ್ಲಿ ಬರೆದಿದ್ದೀವಿ? ಬ್ಯಾಲೆನ್ಸ್ ಶೀಟಲ್ಲಿ ಬರೆದಿದ್ದೀವಿ. ನೋಡಿ, ಇದು ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಇದೆ. ಎಷ್ಟು ಮೈನಸ್ ಆಗುತ್ತೆ? 6,000 ಮೈನಸ್ ಆಗುತ್ತೆ. ಈಗ 41,000ದಲ್ಲಿ 6,000 ಹೋದರೆ ಎಷ್ಟು? 35,000 ಆಗುತ್ತೆ. ಇದು ಒಂದು ಎಫೆಕ್ಟ್. ಅಸೆಟ್ಗೆ ಮೈನಸ್ ಮಾಡಿದ್ದೀವಿ ಅಂದರೆ ಇದು ಕ್ರೆಡಿಟ್ ಎಫೆಕ್ಟು, ನೆನಪಿರಲಿ. ಕ್ಯಾಶ್ ಕಡಿಮೆ ಆಗ್ತಾ ಇದೆ ಅಂದರೆ, ಅಸೆಟ್ ಕಡಿಮೆ ಆಗ್ತಾ ಇದೆ ಅಂದರೆ ಕ್ರೆಡಿಟ್. ಈ 6,000ವನ್ನು ಯಾರು ಡ್ರಾ ಮಾಡಿದ್ರು? ಹಳೆಯ ಪಾರ್ಟ್ನರ್ ಎ ಮತ್ತು ಬಿ ಇಬ್ಬರು ಸೇರಿ ಡ್ರಾ ಮಾಡಿದ್ದಾರೆ. ಹಾಗಾಗಿ ಇಬ್ಬರ ಕ್ಯಾಪಿಟಲ್ ಅಕೌಂಟ್ ಬರೆದಿದ್ದೀನಿ. ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಯಾರು ಡ್ರಾ ಮಾಡಿದ್ದು? ಓಲ್ಡ್ ಪಾರ್ಟ್ನರ್ ಅಲ್ವಾ, ಹಾಗಾಗಿ ಅವರ ಕ್ಯಾಪಿಟಲ್ ಅಕೌಂಟಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ಮತ್ತು ಇಲ್ಲಿ ಎ ಮತ್ತು ಬಿ. ಏನಕ್ಕೆ ಡೆಬಿಟ್ ಸೈಡ್ ಬರಿತೀವಿ ಅಂದರೆ, ಹಣವನ್ನು ಡ್ರಾ ಮಾಡೋದ್ರಿಂದ ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ. ಬಿಸ್ನೆಸ್ಗೆ ದುಡ್ಡನ್ನು ಕೊಟ್ಟರೆ ಕ್ರೆಡಿಟ್ ಸೈಡ್ ಜಾಸ್ತಿ ಆಗುತ್ತೆ ಅವ್ರ ಕ್ಯಾಪಿಟಲ್ ಅಕೌಂಟ್. ಬಿಸ್ನೆಸ್ಸಿಂದ ದುಡ್ಡು ತೊಗೊಂಡ್ರೆ ಕ್ಯಾಪಿಟಲ್ ಕಡಿಮೆ ಆಗುತ್ತೆ, ಹಾಗಾಗಿ ಡೆಬಿಟ್ ಸೈಡ್ ಬರಿತೀವಿ. ಎ ಎಷ್ಟು ಡ್ರಾ ಮಾಡಿದ್ದಾನೆ? ನೋಡಿ, 6,000ದಲ್ಲಿ ಇವನು 2 ಭಾಗ ಡ್ರಾ ಮಾಡಿದ್ದಾನೆ, 2/3. ಬಿ ಎಷ್ಟು ಡ್ರಾ ಮಾಡಿದ್ದಾನೆ? 6,000ದಲ್ಲಿ 1 ಭಾಗ ಡ್ರಾ ಮಾಡಿದ್ದಾನೆ. ಅಂದರೆ ಇವನು 4,000 ಡ್ರಾ ಮಾಡ್ದ, ಇವನು 2,000 ಡ್ರಾ ಮಾಡ್ದ. 4,000, 2,000 ಏನನ್ನ ಡ್ರಾ ಮಾಡಿದ್ದು? ಕ್ಯಾಶ್ ಅಲ್ವಾ, ಹಾಗಾಗಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀರಿ. ಟು ಬ್ಯಾಂಕ್ ಅಕೌಂಟ್. ಇದು ಯಾವುದನ್ನ ಡ್ರಾ ಮಾಡಿರೋದು? ಗುಡ್ ವಿಲ್ ವಿಡ್ರಾ ಮಾಡಿದ್ಕೆ. ಕ್ಯಾಶನ್ನು ಡ್ರಾ ಮಾಡಿದ್ರು, ಹಾಗಾಗಿ ಬ್ಯಾಂಕ್ ಅಕೌಂಟ್ ಅಂತ ಬರೆದಿದ್ದೀವಿ. ಈಗ 2ನೇ ಅಡ್ಜಸ್ಟ್ಮೆಂಟ್ ಮುಗೀತು. 2ನೇ ಅಡ್ಜಸ್ಟ್ಮೆಂಟ್ ನೋಡಿ, ಗುಡ್ ವಿಲ್ಗೆ ಅಂತ ಬಂದ ದುಡ್ಡನ್ನು ಡ್ರಾ ಮಾಡಿದ್ದಾರೆ. ಹಾಗಾಗಿ ನಾವಿಲ್ಲಿ ಏನು ಮಾಡಿದ್ವಿ? ಕ್ಯಾಶಲ್ಲಿ ಮೈನಸ್ ಮಾಡಿದ್ವಿ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮಾಡಿದ್ವಿ. ಒಂದು ಬಾರಿ ಜರ್ನಲ್ ಎಂಟ್ರಿ ನೋಡಿ, ಜರ್ನಲ್ ಎಂಟ್ರಿ ಏನು ಕೊಟ್ಟಿದ್ದಾರೆ ಅಂತ ನೋಡಿ. ಇದು ಜರ್ನಲ್ ಎಂಟ್ರಿ. ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್. ಅದನ್ನೇ ನಾವು ಇಲ್ಲಿ ಬರೆದಿರೋದು. ಓಲ್ಡ್ ಪಾರ್ಟ್ನರ್ ಡೆಬಿಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್. ನಿಮಗೆ ಜರ್ನಲ್ ಎಂಟ್ರಿ ಹೇಳ್ದೇನೆ ಇದನ್ನು ಸಾಲ್ವ್ ಮಾಡಿದ್ದೀನಿ. ಈಗ ನೋಡಿ, 3ನೇ ಅಡ್ಜಸ್ಟ್ಮೆಂಟನ್ನು ಹೇಳ್ಕೊಡ್ತೀನಿ. ಮೆಷಿನರಿ ಏನಾಗಿದೆ? ಡಿಪ್ರಿಸಿಯೇಟ್ ಆಗಿದೆ. ಡಿಪ್ರಿಸಿಯೇಟ್ ಅಂದರೆ ಕಡಿಮೆ ಆಗೋದು. ಏನು ಕಡಿಮೆ ಆಗಿರೋದು? ಮೆಷಿನರಿ. ಮೆಷಿನರಿಯನ್ನು ನಾವು ಎಲ್ಲಿ ಬರೆದಿದ್ದೀವಿ? ಬ್ಯಾಲೆನ್ಸ್ ಶೀಟಲ್ಲಿ ಬರೆದಿದ್ದೀವಿ. ನೋಡಿ, ಇಲ್ಲಿ ಮೆಷಿನರಿ 50,000 ಇತ್ತು, ಕಡಿಮೆ ಆಗಿದೆ ಅಂದರೆ ಮೈನಸ್ ಮಾಡಿ, ಲೆಸ್ ಡಿಪ್ರಿಸಿಯೇಷನ್. ಎಷ್ಟು ಕಡಿಮೆ ಆಗಿದೆ? 10% ಅಲ್ವಾ. ನೋಡಿ, 50,000 ಇಂಟು 10% ಅಂದರೆ ಎಷ್ಟು ಬರುತ್ತೆ? 5,000 ಬರುತ್ತೆ.
ನೋಡಿ ಕ್ಯಾಲ್ಕುಲೇಷನ್ ಕೂಡ ತೋರಿಸ್ತೀನಿ. 50,000 ಇಂಟು 10 ಡಿವೈಡೆಡ್ ಬೈ 100 ಈಕ್ವಲ್ಸ್ 5,000 ಬರುತ್ತೆ. ಸೊ ಈಗ 50,000ದಲ್ಲಿ 5,000 ಹೋದರೆ 45,000 ಆಗುತ್ತೆ. ಈಗ ಒಂದು ಎಫೆಕ್ಟ್ ಆಯಿತು, ಇದು ಕ್ರೆಡಿಟ್ ಎಫೆಕ್ಟ್ ಆಗಿದೆ. 45,000 ಅಸೆಟ್ಗೆ ಮೈನಸ್ ಮಾಡಿದ್ದೀವಿ ಅಂದರೆ ಕ್ರೆಡಿಟ್ ಎಫೆಕ್ಟ್. ಸೊ ಈಗ ಈ 5,000 ಏನು ಕಡಿಮೆ ಆಯಿತೋ ಅದನ್ನು ಮತ್ತೊಂದು ಅಕೌಂಟಲ್ಲಿ ಬರೀಬೇಕು. ಯಾವ ಅಕೌಂಟಲ್ಲಿ ಬರೀಬೇಕು ಅಂದರೆ ನೋಡಿ, ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಿದ್ರಲ್ವಾ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ನಾವು ಏನನ್ನ ಬರಿತೀವಿ ಅಂದರೆ ಲಾಸ್ ಮತ್ತು ಎಕ್ಸ್ಪೆನ್ಸಸ್ ಬರಿತೀವಿ. ಕ್ರೆಡಿಟ್ ಸೈಡ್ ಏನು ಬರಿತೀವಿ ಅಂದರೆ ಪ್ರಾಫಿಟ್ ಅಥವಾ ಇನ್ಕಮ್, ಪ್ರಾಫಿಟ್ ಆರ್ ಗೇನ್ ಅನ್ನು ಬರಿತೀವಿ. ಈಗ ಅಸೆಟ್ ಕಡಿಮೆ ಆದರೆ ಅದು ನಿಮಗೆ ಪ್ರಾಫಿಟ್ ಲಾಸ್ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮೆಷಿನರಿಯನ್ನು 50,000 ಕೊಟ್ಟು ತಂದಿದ್ದೀರಾ, ಅದ್ರ ವ್ಯಾಲ್ಯೂ ಈಗ ಕಡಿಮೆ ಆಗಿದೆ. ಇದನ್ನು ಸೇಲ್ ಮಾಡಿದ್ರೆ ನಿಮಗೆ 45,000 ಸಿಗುತ್ತೆ. ನೀವು ಕೊಟ್ಟಿದ್ದು 50,000, ಈಗ ಮಾರಾಟ ಮಾಡಿದ್ರೆ 45 ಸಿಗುತ್ತೆ. ನಿಮಗೆ ಜಾಸ್ತಿ ಸಿಗುತ್ತೋ ಕಡಿಮೆ ಸಿಗುತ್ತೋ? ಕೊಟ್ಟಿದ್ದಕ್ಕಿಂತ ಕಡಿಮೆ ಸಿಗುತ್ತೆ ಅಂದರೆ 5,000 ನಿಮಗೆ ಲಾಸ್ ಆಗುತ್ತೆ. ಸಿಂಪಲ್, ಅಸೆಟ್ ಕಡಿಮೆ ಆದರೆ ಅದು ಲಾಸ್. 5,000 ಲಾಸ್ ಆಗಿದೆ, ಲಾಸನ್ನು ಡೆಬಿಟ್ ಸೈಡ್ ಬರೀಬೇಕು. 5,000 ಡೆಬಿಟ್ ಎಕ್ಸ್ಪೆನ್ಸಸ್ ಆರ್ ಲಾಸ್, ಇದು ರೂಲ್ಸು. 5,000 ಲಾಸ್ ಯಾವುದರಿಂದ ಆಯಿತು? ಮೆಷಿನರಿಯಿಂದ ಆಯಿತು. ಹಾಗಾಗಿ ಟು ಮೆಷಿನರಿ ಅಂತ ಬರೀರಿ, ಟು ಮೆಷಿನರಿ ಅಕೌಂಟ್. ಇಲ್ಲಿ ಸ್ಟೂಡೆಂಟ್ ಸಾಮಾನ್ಯವಾಗಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಇಲ್ಲಿ 5,000 ಬರೀಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲಿ ಔಟರ್ ಕಾಲಮಲ್ಲಿ ಏನಿದೆಯೋ ಅದನ್ನು 45,000 ಬರೆದು ಬಿಡ್ತಾರೆ. ಅದನ್ನು ಬರೀಬಾರ್ದು. ಎಷ್ಟು ಕಡಿಮೆ ಆಯಿತೋ ಅಷ್ಟನ್ನು ಮಾತ್ರ ಬರೀಬೇಕು, ಎಷ್ಟು ಲಾಸ್ ಆಗುತ್ತೋ ಅಷ್ಟನ್ನು ಮಾತ್ರ ಬರೀಬೇಕು. ಈಗ ನೆಕ್ಸ್ಟು ಲಾಸ್ಟ್ ಅಡ್ಜಸ್ಟ್ಮೆಂಟ್. ಬಿಲ್ಡಿಂಗ್ ಏನಾಗಿದೆ? ಅಪ್ರಿಸಿಯೇಟ್ ಆಗಿದೆ. ಅಪ್ರಿಸಿಯೇಟ್ ಅಂದರೆ ಜಾಸ್ತಿ ಆಗೋದು ಅಂತ. 10% ಜಾಸ್ತಿ ಆಯಿತು. ಬಿಲ್ಡಿಂಗ್ ಅಸೆಟ್ ಎಲ್ಲಿ ಬರೆದಿದ್ವಿ? ಬ್ಯಾಲೆನ್ಸ್ ಶೀಟಲ್ಲಿ ಬರೆದಿದ್ವಿ. ಬ್ಯಾಲೆನ್ಸ್ ಶೀಟನ್ನು ನೋಡಿ, ಬಿಲ್ಡಿಂಗ್ ಎಷ್ಟಿತ್ತು? 1,00,000 ಇತ್ತು. ಇದರ ವ್ಯಾಲ್ಯೂ ಏನಾಗಿದೆ? ಈಗ ಜಾಸ್ತಿ ಆಗಿದೆ. ಜಾಸ್ತಿ ಅಂದರೆ ಪ್ಲಸ್ ಮಾಡಿ. ಅಪ್ರಿಸಿಯೇಷನ್ ಎಷ್ಟು? 10%. 1,00,000ದ ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿ. ಇಂಟು 10/100 ಎಷ್ಟು ಬರುತ್ತೆ? 10,000 ಬರುತ್ತೆ. 10,000 ಇದರ ಬೆಲೆ ಜಾಸ್ತಿ ಆಯಿತು. ಈಗ ಇದರ ವ್ಯಾಲ್ಯೂ 1,10,000. ಒಂದು ಸೈಡ್ ಬರೆದ್ವಿ. ಅಸೆಟ್ಗೆ ಪ್ಲಸ್ ಮಾಡಿದ್ದೀವಿ ಅಂದರೆ ಯಾವ ಎಫೆಕ್ಟ್ ಇದು? ಡೆಬಿಟ್ ಎಫೆಕ್ಟ್ ಆಯಿತಾ? ಇನ್ನೊಂದು ಅಕೌಂಟಲ್ಲಿ ಕ್ರೆಡಿಟ್ ಆಗಬೇಕು. ಯಾವ ಅಕೌಂಟು ಅಂದರೆ ಅದು ರಿವ್ಯಾಲ್ಯೂಯೇಷನ್ ಅಕೌಂಟ್. ನೋಡಿ, ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದರೆ 1,00,000 ಕೊಟ್ಟು ಬಿಲ್ಡಿಂಗ್ ತೊಗೊಂಬಂದಿದ್ವಿ. ಈಗ ಇದರ ಬೆಲೆ 1,10,000 ಆಗಿದೆ. ಮಾರಿದ್ರೆ ನಮಗೆ 10,000 ಜಾಸ್ತಿ ಸಿಗುತ್ತೆ, ಲಾಭ. ಅದು 10,000. 10,000ವನ್ನು ಇಲ್ಲಿ ಬರೀಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್. ಕ್ರೆಡಿಟ್ ಇನ್ಕಮ್ ಆರ್ ಗೇನ್. 10,000 ಯಾವುದರಿಂದ ಬಂತು? ಬಿಲ್ಡಿಂಗಿಂದ ಬಂತು. ಹಾಗಾಗಿ ಇಲ್ಲಿ ಬಿಲ್ಡಿಂಗ್ ಅಕೌಂಟ್ ಅಂತ ಬರೀಬೇಕು. ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಮುಗೀತು. ಅಡ್ಜಸ್ಟ್ಮೆಂಟ್ಗಳನ್ನು ನಾವು ಎರಡು ಸೈಡ್ ಬರೆದ್ವಿ, 2 ಅಕೌಂಟಲ್ಲಿ ಬರೆದ್ವಿ. ಈಗ ಮೂರನೇ ಸ್ಟೆಪ್ ಏನು? ಕ್ಲೋಸಿಂಗ್ ಆಫ್ ಆಲ್ ಅಕೌಂಟ್ಸ್. ಈ ಅಕೌಂಟನ್ನು ಕ್ಲೋಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ನೋಡಿ, ಅಕೌಂಟನ್ನು ಕ್ಲೋಸ್ ಮಾಡಬೇಕಾದ್ರೆ ಮೊದಲನೇದಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಮಾಡಬೇಕು. ಎರಡನೇದಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಮೂರನೇದು ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಇರುತ್ತಲ್ವಾ, ತಾನಾಗೆ ಕ್ಲೋಸ್ ಆಗುತ್ತೆ ಅದು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಮಾಡಬೇಕಾದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನು ಬ್ಯಾಲೆನ್ಸ್ ಬರುತ್ತೋ ಅದನ್ನು ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡಿ. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ಬ್ಯಾಲೆನ್ಸ್ ಬರುತ್ತೋ ಅದನ್ನು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಿ. ಇಷ್ಟೇ ಸಿಂಪಲ್. ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ನೀವು ಎರಡು ಸೈಡು ಟೋಟಲ್ ಕಾಲಮ್ ಹಾಕ್ಕೊಳ್ಳಿ. ಡೆಬಿಟ್ ಸೈಡು ಕ್ರೆಡಿಟ್ ಸೈಡ್ ಚೆಕ್ ಮಾಡಿ. ಯಾವ ಸೈಡ್ ಜಾಸ್ತಿ ಇದೆ? ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಆ ಬ್ಯಾಲೆನ್ಸನ್ನು ಇಲ್ಲಿ ಬರ್ಕೊಳ್ಳಿ ಕ್ರೆಡಿಟ್ ಸೈಡ್. ಅದೇ ಬ್ಯಾಲೆನ್ಸನ್ನು ಡೆಬಿಟ್ ಸೈಡ್ ಬರ್ಕೊಳ್ಳಿ. 10,000. 10,000ದಲ್ಲಿ 5,000 ಮೈನಸ್ ಮಾಡಿದ್ರೆ ನಮಗೇನು ಬರುತ್ತೆ? 5,000 ಬ್ಯಾಲೆನ್ಸ್ ಬರುತ್ತೆ. ಬ್ಯಾಲೆನ್ಸ್ ಬಂದಿದ್ದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂದರೆ ಓಲ್ಡ್ ಪಾರ್ಟ್ನರ್ಗೆ ಮಾತ್ರ ಕೊಡಬೇಕು. ಇದರ ಅರ್ಥ ಏನು ಗೊತ್ತಾ? 10,000 ನಮಗೆ ಬಿಲ್ಡಿಂಗಿಂದ ಲಾಭ ಬಂದಿತ್ತು, ಮೆಷಿನರಿಯಿಂದ 5,000 ಲಾಸ್ ಆಗಿತ್ತು. 10,000 ಲಾಭದಲ್ಲಿ 5,000 ಲಾಸನ್ನು ತೆಗೆದ್ರೆ ಇನ್ನೂ 5,000 ಲಾಭ ಇದೆ. ಈ 5,000 ಲಾಭವನ್ನು ಯಾರು ಕೊಡ್ತೀವಿ? ಓಲ್ಡ್ ಪಾರ್ಟ್ನರ್ಗೆ ಮಾತ್ರ ಕೊಡಬೇಕು. ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಏನಕ್ಕೆ ಓಲ್ಡ್ ಪಾರ್ಟ್ನರ್ಗೆ ಮಾತ್ರ ಕೊಡಬೇಕು ಅಂದರೆ ಇಲ್ಲಿ ಇವರಿಬ್ಬರೇ ಅಲ್ವಾ ಬಿಸ್ನೆಸ್ ಮಾಡ್ತಾ ಇದ್ದಿದ್ದು. ಹಾಗಾಗಿ ಬಿಸ್ನೆಸ್ಸಲ್ಲಿ ಏನು ಬರುತ್ತೋ ಅವರಿಬ್ಬರಿಗೆ ಮಾತ್ರ ಕೊಡಬೇಕು. ನ್ಯೂ ಪಾರ್ಟ್ನರ್ ಈಗ ತಾನೇ ಬಂದಿದೆ, ಮುಂದೆ ಏನು ಬರುತ್ತೋ ಆಗ 3 ಜನ ಹಂಚ್ಕೋತಾರೆ. ಯಾವ ರೇಷನಲ್ಲಿ ಕೊಡಬೇಕು?
2:1 ರೇಷಿಯೋ. ಓಲ್ಡ್ ಪಾರ್ಟ್ನರ್ ಯಾರು? ಎ ಮತ್ತು ಬಿ. ಸೊ ಇಲ್ಲಿ 5,000ವನ್ನು ಶೇರ್ ಮಾಡಿ. 5,000 ಇಂಟು ಎ ಪಾರ್ಟ್ನರ್ಗೆ 2 ಭಾಗ, 5,000 ಇಂಟು ಬಿ ಪಾರ್ಟ್ನರ್ಗೆ 1 ಭಾಗ, 1/3, 2/3, 1/3. 5,000ವನ್ನು ಶೇರ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. 5,000 ಇಂಟು 2 ಡಿವೈಡೆಡ್ ಬೈ 3, 3,333. ಇದು ಎಷ್ಟು ಬರುತ್ತೆ? ಇಂಟು 1 ಡಿವೈಡೆಡ್ ಬೈ 3, 1,667 66.66 ಬರುತ್ತೆ. ಸೊ ನೀವು ರೌಂಡ್ ಆಫ್ ಮಾಡಿದ್ರೆ 67. ಇದು 3,333.33 ಬರುತ್ತೆ. ರೌಂಡ್ ಆಫ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ಏನಾಯಿತು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಆಯಿತು. ಇದನ್ನು ಎಲ್ಲಿ ಬರೀಬೇಕು ಅಂತ ಹೇಳಿದೆ? ಇಲ್ಲಿ ಬರುವ ಬ್ಯಾಲೆನ್ಸನ್ನು ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡಿ. ಇಲ್ಲಿ ಡೆಬಿಟ್ ಆಗಿದೆ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕ್ರೆಡಿಟ್ ಸೈಡ್ ಬರೀಬೇಕು. ನೋಡಿ, ಇಲ್ಲಿ ಡೆಬಿಟ್ ಆಗಿದೆ, ಕ್ರೆಡಿಟ್ ಸೈಡ್ ಬರೀಬೇಕು. ಇಲ್ಲಿ ಮೊದಲನೇ ಪಾರ್ಟ್ನರ್ 3,333, ಎರಡನೇ ಪಾರ್ಟ್ನರ್ 1,667. 3,333 ಮೊದಲನೇ ಪಾರ್ಟ್ನರ್ಗೆ, ಎರಡನೇ ಪಾರ್ಟ್ನರ್ಗೆ 1,667. ಈ ಪ್ರಾಫಿಟ್ ಎಲ್ಲಿಂದ ಬಂತು? ರಿವ್ಯಾಲ್ಯೂಯೇಷನ್ ಅಕೌಂಟಿಂದ ಬಂತು. ಹಾಗಾಗಿ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರೀರಿ. ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಈಗ ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಎರಡನೇ ಅಕೌಂಟ್ ಯಾವುದು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡಿ. ಸೊ ಇದು ಅಷ್ಟೇ, ಲೆಡ್ಜರನ್ನು ಹೇಗೆ ಕ್ಲೋಸ್ ಮಾಡ್ತೀವೋ ಹಾಗೆ ಕ್ಲೋಸ್ ಮಾಡಬೇಕು. ಬರೋ ಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಷ್ಟೇ. ಎರಡನೇ ಅಕೌಂಟಲ್ಲಿ ಏನು ಬರುತ್ತೋ ಅದು ಲಾಸ್ಟ್ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ, ಈಗ ಒಂದೊಂದೇ ಅಕೌಂಟನ್ನು ಕ್ಲೋಸ್ ಮಾಡೋಣ. ಸಿ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ 36,000 ಇದೆ, ಡೆಬಿಟ್ ಸೈಡ್ 6,000 ಇದೆ. ಯಾವ ಸೈಡ್ ಜಾಸ್ತಿ ಇದೆ? ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 36,000 ಟೋಟಲ್ ಕಾಲಮಲ್ಲಿ ಬರ್ಕೊಳ್ಳಿ. ಅದೇ ಬ್ಯಾಲೆನ್ಸನ್ನು ಡೆಬಿಟ್ ಸೈಡ್ ಬರ್ಕೊಳ್ಳಿ. 36,000. 36,000ದಲ್ಲಿ 6,000 ಮೈನಸ್ ಮಾಡಿದ್ರೆ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 30,000. ಇಲ್ಲಿ ಬ್ಯಾಲೆನ್ಸ್ ಬಂತು. ಬಿ ಕ್ಯಾಪಿಟಲ್ ಅಕೌಂಟ್ ನೋಡಿ, 50 + 10 60, 62, 63,667 ಇದೆ. ಅದೇ ಬ್ಯಾಲೆನ್ಸನ್ನು ಇಲ್ಲಿ ಬರ್ಕೊಳ್ಳಿ. 63,667. ಅದರಲ್ಲಿ 2,000 ಮೈನಸ್ ಮಾಡಿದ್ರೆ ನಿಮಗೆ 61,667 ಬರುತ್ತೆ. ಈಗ ಎ ಕ್ಯಾಪಿಟಲ್ ನೋಡಿ ಎಷ್ಟಿದೆ? 70 + 20 90,000, 94,000, 97,333. ಅದೇ ಬ್ಯಾಲೆನ್ಸನ್ನು ಇಲ್ಲಿ ಬರ್ಕೊಳ್ಳಿ. 97,333. ಸೊ ಇದರಲ್ಲಿ 4,000 ಮೈನಸ್ ಮಾಡಿದ್ರೆ 93,333 ಬರುತ್ತೆ. ಇದು ಬ್ಯಾಲೆನ್ಸ್ ಬಂತಲ್ವ? ಇದನ್ನು ಫೈನಲ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಇದನ್ನು ಎಲ್ಲಿ ಬರಿತೀವಿ? ಬ್ಯಾಲೆನ್ಸ್ ಶೀಟಲ್ಲಿ ಬರಿತೀವಿ. ಹಾಗಾಗಿ ಇದನ್ನು ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೀರಿ. ಇದು ಉತ್ತರ. ನೋಡಿ, ಈಗ ಈ ಬ್ಯಾಲೆನ್ಸನ್ನು ನಾವು ಎಲ್ಲಿ ಬರಿತೀವಿ? ಬ್ಯಾಲೆನ್ಸ್ ಶೀಟಲ್ಲಿ ಬರಿತೀವಿ. ಬ್ಯಾಲೆನ್ಸ್ ಶೀಟಲ್ಲಿ ಯಾವ ಸೈಡ್ ಬರಿಬೇಕು ನೋಡಿ. ಇದು ಕ್ಯಾಪಿಟಲ್ ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಕ್ರೆಡಿಟ್ ಅಂದರೆ ಲಯಬಿಲಿಟಿ, ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಹಾಗಾಗಿ ಕ್ರೆಡಿಟ್ ಸೈಡ್ ಅಂದರೆ ಲಯಬಿಲಿಟಿ ಸೈಡ್ ಬರಿಬೇಕು. ನೋಡಿ, ಆಗಲೇ ನಿಮಗೆ ರೂಲ್ಸ್ ಬರೆದಿದ್ದೆ. ಲಯಬಿಲಿಟಿ ಯಾವ ಬ್ಯಾಲೆನ್ಸ್ ಇರುತ್ತೆ? ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ ಅಂತ. ಹಾಗಾಗಿ ಇದು ಲಯಬಿಲಿಟಿ ಕ್ರೆಡಿಟ್ ಸೈಡ್ ಬರಿಬೇಕು. ಕ್ಯಾಪಿಟಲ್ ಲಯಬಿಲಿಟಿ ಸೈಡ್ ಬರಿಬೇಕು. ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲಲ್ಲಿ ಈಗ 3 ಜನರ ಕ್ಯಾಪಿಟಲ್ ಬರುತ್ತೆ. ಎ, ಬಿ, ಸಿ. ಏದು ಎಷ್ಟು ಬ್ಯಾಲೆನ್ಸು ನೋಡಿ, ಇಲ್ಲಿ ಬಂದಿದೆ. ಏದು 93,333. 93,333. ಬಿದು 61,667. ಸಿ ಇದು 30,000. ಇದು ಒಟ್ಟು ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆ? ಅದನ್ನು ಇಲ್ಲಿ ಔಟರ್ ಕಾಲಮಲ್ಲಿ ಬರೀಬೇಕು. 1,85,000 ಆಗುತ್ತೆ. ನೋಡಿ, ಈಗ ಎರಡನೇ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಯಿತು. ಈಗ ಉಳಿದಿರೋದು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟು ತಾನಾಗೆ ಕ್ಲೋಸ್ ಆಗುತ್ತೆ. ಈಗ ಟೋಟಲ್ ಕಾಲಮ್ ಹಾಕ್ಕೊಳ್ಳಿ. ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಔಟರ್ ಕಾಲಮಲ್ಲಿ ಬರೆದಿದ್ದೀರಾ ಚೆಕ್ ಮಾಡಿ. ನೋಡಿ, ಕ್ಯಾಶು ಇದು 35 ಔಟರ್ ಕಾಲಮಲ್ಲಿ ಬರೆದಿದ್ದೀವಿ. ಡೆಟಾರ್ಸ್ ಇದೆ, ಸ್ಟಾಕ್ ಇದೆ, ಮೆಷಿನರಿ ಔಟರ್ ಕಾಲಮಲ್ಲಿ ಬರೆದಿದ್ದೀವಿ, ಬಿಲ್ಡಿಂಗ್ ಔಟರ್ ಕಾಲಮಲ್ಲಿ ಬರೆದಿದ್ದೀವಿ. ಏನು ಇಲ್ಲ, ಎರಡು ಸೈಡ್ ಟೋಟಲ್ನ ಬರೆಯೋದಷ್ಟೇ. ಈಗ ಇದು 1,85,000 ಪ್ಲಸ್ 20 2,05,000 ಪ್ಲಸ್ 40 2,45,000. ಇದು 2,45,000 ಬಂತು.
ಇದು ಎಷ್ಟು ಬರುತ್ತೆ ನೋಡಿ, 35,000 ಪ್ಲಸ್ 25,000 ಪ್ಲಸ್ 30,000 ಪ್ಲಸ್ 45,000 ಪ್ಲಸ್ 1,10,000, 2,45,000 ಬರುತ್ತೆ ನೋಡಿ. ಈ ಸೈಡು 2,45,000, ಈ ಸೈಡು 2,45,000. ಎರಡು ಸೈಡ್ ಸೇಮ್ ಬ್ಯಾಲೆನ್ಸ್ ಬಂದರೆ ನೀವು ಮಾಡಿರೋ ಲೆಕ್ಕ ಕರೆಕ್ಟ್ ಇದೆ ಅಂತ. ಒಂದು ವೇಳೆ ಎಕ್ಸಾಮಲ್ಲಿ ನಿಮಗೆ ಯಾವುದಾದ್ರು ಒಂದು ಸೈಡು ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಆಗ ಮಿಸ್ಟೇಕ್ ಇರುತ್ತೆ ಅಂತ. ಆ ಥರ ಮಿಸ್ಟೇಕ್ ಬಂದರೆ ಯಾವ ರೀತಿ ರೆಕ್ಟಿಫೈ ಮಾಡೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಈ ಮೆಥಡನ್ನು ನೀವು ಫಾಲೋ ಮಾಡಿದರೆ 3 ನಿಮಿಷದ ಒಳಗಡೆ ಎಲ್ಲಿ ತಪ್ಪಾಗಿದೆ ಅಂತ ಹುಡುಕಿ ಆ ತಪ್ಪನ್ನು ಸರಿ ಮಾಡಿ ಪ್ರಾಬ್ಲಮನ್ನು ಬ್ಯಾಲೆನ್ಸ್ ಮಾಡ್ಬೋದು. ನೋಡಿ, ಆಗಲೇ ನಾನು ಹೇಳಿದ್ದೆ ನ್ಯೂ ಪಾರ್ಟ್ನರ್ ಓಲ್ಡ್ ಪಾರ್ಟ್ನರ್ಗೆ ಏನಕ್ಕೆ ಗುಡ್ ವಿಲ್ ತಂದು ಶೇರ್ ಮಾಡ್ತಾನೆ ಅಂತ. ರೀಸನ್ ಈಗ ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಇಲ್ಲಿ ಎ ಮತ್ತು ಬಿ ಇಬ್ಬರು ಪಾರ್ಟ್ನರ್ ಇದ್ದಾರೆ ಅಂತ ಅಂದ್ಕೊಳ್ಳಿ. 300 ರೂಪಾಯಿ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಬಂದರೆ ಎ 150 ತಗೋತಾನೆ, ಬಿ 150 ತಗೋತಾನಲ್ವಾ. ಈಗ ಎ ಬಿ ಸೇರಿ ಸಿ ಅನ್ನೋ ಹೊಸ ಪಾರ್ಟ್ನರ್ನ ಸೇರಿಸ್ಕೊಂಡಿದ್ದಾರೆ. ಅದೇ ಬಿಸ್ನೆಸ್ಸಲ್ಲಿ 300 ರೂಪಾಯಿ ಪ್ರಾಫಿಟ್ ಬಂದರೆ ಎ 100 ರೂಪಾಯಿ ತಗೋತಾನೆ, ಬಿ 100 ರೂಪಾಯಿ ತಗೋತಾನೆ, ಸಿಗೆ 100 ರೂಪಾಯಿ ಸಿಗುತ್ತೆ. ಇಲ್ಲಿ ಸಿ ಇಲ್ಲ ಅಂದಿರ ಎಗೆ ಎಷ್ಟು ಬರ್ತಾಯಿತ್ತು, 150 ಬರ್ತಾಯಿತ್ತಲ್ಲ. ಸಿ ಹೊಸ ಪಾರ್ಟ್ನರ್ ಬಂದಿದ್ದಕ್ಕೆ ಎ ಇಲ್ಲಿ ತನ್ನ ಪ್ರಾಫಿಟಲ್ಲಿ 50 ರೂಪಾಯಿ ಬಿಟ್ಕೊಡ್ತಾ ಇದ್ದಾನೆ, ಬಿ ಕೂಡ 50 ರೂಪಾಯಿ ಬಿಟ್ಕೊಡ್ತಾ ಇದ್ದಾನೆ. ಇದೇ ಅಲ್ವಾ ಸ್ಯಾಕ್ರಿಫೈಸ್ ಮಾಡ್ತಾ ಇರೋದು, ಸ್ಯಾಕ್ರಿಫೈಸ್ ರೇಷೋ. ಇಲ್ಲಿ ಎ ಪಾರ್ಟ್ನರ್ ಫ್ಯೂಚರಲ್ಲಿ ತಮ್ಮ ಪ್ರಾಫಿಟನ್ನು ಬಿಟ್ಕೊಡ್ತಾ ಇದ್ದಾರಲ್ವಾ ಹೊಸ ಪಾರ್ಟ್ನರ್ಗೆ. ಈ ಒಂದು ಕಾರಣಕ್ಕೆ ಹೊಸ ಪಾರ್ಟ್ನರ್ ಏನು ಮಾಡ್ತಾನೆ, ಇವರಿಗಾಗಿ ಗುಡ್ ವಿಲ್ ಅಂತ ತಗೊಂಡ್ಬಂದು ಕೊಡ್ತಾನೆ. ಇದೇ ರೀಸನ್ಗೆ ಹೊಸ ಪಾರ್ಟ್ನರ್ ಓಲ್ಡ್ ಪಾರ್ಟ್ನರ್ಗೆ ಗುಡ್ ವಿಲ್ ಅನ್ನು ಕೊಡೋದು. ಹಾಗಾಗಿ ಗುಡ್ ವಿಲ್ ಅನ್ನು ನಾವು ಶೇರ್ ಮಾಡಬೇಕಾದ್ರೆ ಸ್ಯಾಕ್ರಿಫೈಸ್ ರೇಷ್ನಲ್ಲಿ ಶೇರ್ ಮಾಡ್ತೀವಿ, ಸ್ಯಾಕ್ರಿಫೈಸ್ ರೇಷು. ಹಾಗಾದರೆ ನೀವು ಕೇಳ್ಬೋದು, ಸರ್ ಹಿಂದಿನ ಪ್ರಾಬ್ಲಮಲ್ಲಿ ನೀವು ಸ್ಯಾಕ್ರಿಫೈಸ್ ರೇಷ್ನಲ್ಲಿ ಗುಡ್ ವಿಲ್ ಶೇರ್ ಮಾಡಿಲ್ಲ, ಓಲ್ಡ್ ರೇಷ್ನಲ್ಲಿ ಶೇರ್ ಮಾಡಿದ್ದೀರಾ ಅಂತ. ನೋಡಿ, ಇಲ್ಲಿ ಓಲ್ಡ್ ರೇಷೋ 2:1. ನಾವು ಗುಡ್ ವಿಲ್ ಅನ್ನು ಶೇರ್ ಮಾಡಿದ್ದು ಯಾವ ರೇಷೋ, 2:1 ರೇಷನಲ್ಲೇ ಗುಡ್ ವಿಲ್ ಅನ್ನು ಶೇರ್ ಮಾಡಿದ್ದೀವಿ. ಹಾಗಾದರೆ ನೀವು ಸ್ಯಾಕ್ರಿಫೈಸ್ ರೇಷ್ನಲ್ಲಿ ಶೇರ್ ಮಾಡಿಲ್ವಲ್ಲ ಸರ್ ಅಂತ ಕ್ವಶನ್ ಮಾಡಿದ್ರೆ, ಇಲ್ಲಿ ಪ್ರಾಬ್ಲಮಲ್ಲಿ ಸ್ಯಾಕ್ರಿಫೈಸ್ ರೇಷೋ ಬಗ್ಗೆ ಯಾವ ಮಾಹಿತಿನೂ ಇಲ್ಲ. ಅಂದರೆ ಸ್ಯಾಕ್ರಿಫೈಸ್ ರೇಷೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹಿಂದೆ ವಿಡಿಯೋಸ್ ಹಾಕಿದ್ದೆ. ಪ್ರಾಬ್ಲಮಲ್ಲಿ ನೀವು ರೇಷೋ ಕೊಡಲಿಲ್ಲ, ಶೇರ್ ಸರೆಂಡರ್ ಕೊಡಲಿಲ್ಲ, ಸೊ ಶೇರ್ ಅಕ್ವೈರ್ಡ್, ಈ ಎಲ್ಲ ಇನ್ಫಾರ್ಮೇಷನ್ ಏನೂ ಕೊಟ್ಟಿಲ್ಲ ಅಂದರೆ ಓಲ್ಡ್ ರೇಷೋನೇ ಸ್ಯಾಕ್ರಿಫೈಸ್ ರೇಷೋ ಆಗುತ್ತೆ. ಹಾಗಾಗಿ ಇದೇ ಓಲ್ಡ್ ರೇಷೋ ಪ್ಲಸ್ ಇದೇ ಸ್ಯಾಕ್ರಿಫೈಸ್ ರೇಷೋ. ಹಾಗಾಗಿ ನಾವು 2:1 ಶೇರ್ ಮಾಡಿದ್ದೀವಿ. ಸೊ ಇದು ನಾವು ಸ್ಯಾಕ್ರಿಫೈಸ್ ರೇಷೋನಲ್ಲೇ ಶೇರ್ ಮಾಡಿರೋದು. ಇಲ್ಲಿ ಓಲ್ಡ್ ರೇಷೋನು ಕೂಡ 2:1, ಸ್ಯಾಕ್ರಿಫೈಸ್ ರೇಷೋ ಕೂಡ 2:1. ಕಾರಣ ಈ ಪ್ರಾಬ್ಲಮಲ್ಲಿ ಸ್ಯಾಕ್ರಿಫೈಸ್ ರೇಷೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ಇನ್ಫಾರ್ಮೇಷನು ಕೊಟ್ಟಿಲ್ಲ. ನ್ಯೂ ರೇಷೋ ಕೊಟ್ಟಿಲ್ಲ, ಶೇರ್ ಸರೆಂಡರ್ ಕೊಟ್ಟಿಲ್ಲ, ಶೇರ್ ಅಕ್ವೈರ್ಡ್, ಸೊ ಏನೂ ಕೊಟ್ಟಿಲ್ಲ. ಹಾಗಾಗಿ ಓಲ್ಡ್ ರೇಷೋನೇ ಸ್ಯಾಕ್ರಿಫೈಸ್ ರೇಷೋ ಆಗುತ್ತೆ. ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದೊಂದೇ ಅಡ್ಜಸ್ಟ್ಮೆಂಟ್ ಸೇರಿಸ್ತಾ ಅಂದರೆ ಅಡ್ವಾನ್ಸ್ ಪ್ರಾಬ್ಲಮನ್ನು ಹೇಳ್ಕೊಡ್ತೀನಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.